ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು. ಒಂದು ರಕ್ತಪಾತದ ದಿನ ಆಗಿದೆ. ಎಕ್ಸ್ಪೆಕ್ಟ್ ಮಾಡ್ದಲೇ ಇರುವಂಥ ಟೈಮಲ್ಲಿ ಇದು ಬಂದಿದೆ. ಇಂತಹ ಫಾಲ್ ಬರುತ್ತೆ ಅಂತ ಇವತ್ತು ಮಾರ್ಕೆಟ್ ಅವರ್ಸಲ್ಲೂ ಕೂಡ ಯಾಕೆ ಈ ಫಾಲ್ ಆಗ್ತಾ ಇದೆ ಅಂತ ಊಹಿಸೋಕ್ಕೆ ಆಗ್ತಾ ಇರಲಿಲ್ಲ. ಈಗಲೂ ಕೂಡ ಅದೇ ಸ್ಟೇಟಲ್ಲೇ ಇದ್ದೀನಿ ನಾನು. ಐ ಥಿಂಕ್ ಇವತ್ತು ಚಾರ್ಟ್ಸ್ ತೋರಿಸಿ ಮಾತಾಡಬೇಕಾಗಿತ್ತು ಅಂತ ಬಹಳ ಅನ್ನಿಸ್ತಾ ಇದೆ, ಆದರೆ ಆ ಅವಕಾಶ ಇಲ್ಲ. ಸೊ ನೋಡ್ತಾ ಹೋಗೋಣ. ಇವತ್ತು ಎಲ್ಲ ಸೆಕ್ಟರಲ್ಲೂ ಕೂಡ ಸೆಲ್ಲಿಂಗ್ ಬರ್ತಾ ಹೋಯ್ತಲ್ವ, ಅಕ್ರಾಸ್ ದ ಸೆಕ್ಟರ್. ಕ್ರೂಡಲ್ಲಿ ಇವಾಗ ಪ್ರೈಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಯಿಲ್ ಇಂಡಿಯಾ ಆಗಿರ್ಬೋದು, ONGC ಆಗಿರ್ಬೋದು, ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದೆ ಅವರಿಗೆ ಇವಾಗ ಜಾಸ್ತಿ ಲಾಭ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ 3.8% ಅಮೌಂಟ್ ಬಂದಿದೆ ONGC. ಸೊ ಪೋಲ್ಯಾಂಡ್ ಅವರು ಇರಾನಲ್ಲಿರುವಂಥ ಪ್ರಜೆಗಳೆಲ್ಲ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರಂತೆ. ಮತ್ತು ಈ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ US ಕಡೆಯಿಂದ ಆ ಒಂದು ರೀಜನಲ್ಲಿ ಏನಿದೆ, ಇರಾಕಿಂದು ಒಂದು ಕಾನ್ಫ್ಲಿಕ್ಟ್ ಆಯ್ತಲ್ಲ ಸದ್ದಾಮ್ ಹುಸೇನ್ ಅವ್ರದ್ದು, ಆಗಿಬಿಟ್ರೆ ಈಗ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಶಿಪ್ಗಳು ಹೋಗ್ತಾ ಇರೋದು, ಮತ್ತೊಂದು ಆಗ್ತಾ ಇರೋದು ಬೆಳವಣಿಗೆ ಕಾಣಿಸ್ತಾ ಇದೆ ಅಂತ ಮಾರ್ಕೆಟಲ್ಲಿ ಸುದ್ದಿ ಬಂದಿಟ್ಬಿಟ್ರೆ ನನಗೆ ಇನ್ನೂ ನೆಗೆಟಿವ್ ನ್ಯೂಸ್ ಅಂತ ಏನೂ ಕಾಣಿಸಿಲ್ಲ. ಅಂದರೆ US ಏನಾದರೂ ಪ್ರಿಪೇರ್ ಮಾಡ್ತಾ ಇದ್ದಾರಾ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ? ಅದ್ರ ಜೊತೆಗೆ ಪೋಲ್ಯಾಂಡ್ ಕೂಡ ನಿರ್ದೇಶನ ಕೊಟ್ಟಿರೋದು, ಇದೆಲ್ಲ ಒಂದಕ್ಕೊಂದು ಕೂಡ್ಕೊತಾ ಇದೆ. ಸೊ ಆ ಕಾರಣದಿಂದಾಗಿ ಕ್ರೂಡ್ ಕೂಡ ಇವತ್ತು 6,000 ಲೆವೆಲ್ ತನಕ ಹೋಗಿತ್ತು. ಸೊ ಮಾರ್ಕೆಟಲ್ಲಿ ಆ ಒಂದು ಭಯದ ಸೆಂಟಿಮೆಂಟ್ ಇದೆ. ಮತ್ತೆ ಒಂದು ಏನಾದರೂ ಅಲ್ಲಿ ಕಾನ್ಫ್ಲಿಕ್ಟ್ ಶುರುವಾಗುತ್ತಾ ಅಂತ. ಇಂಡಿಯಾ ದೊಡ್ಡ ಇಂಪೋರ್ಟರ್, ನಿಮ್ಗೆ ಗೊತ್ತಿದೆ, ಡೇಟಾ ಬಂದಿದೆ. ಐ ಥಿಂಕ್ ರಷ್ಯಾದಿಂದ ಇಂಪೋರ್ಟ್ ತರಿಸ್ಕೊಳ್ತಾ ಇದ್ದು ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಬಂದಿದೆ. ಸೊ ಅಲ್ಲಿಂದ ಕಮ್ಮಿ ಆಗಿದೆ ಅಂದರೆ ಇವಾಗ ಯುರೋಪಿಯನ್ ಮಾರ್ಕೆಟು, US ಮಾರ್ಕೆಟಿಂದನೇ ಕ್ರೂಡ್ ತರಿಸ್ಕೊತಾ ಇರೋಂಥದ್ದು. ಆ ದೇಶಗಳೇ ಇವಾಗ ಮತ್ತೆ ಒಂದು ಯುದ್ಧಕ್ಕೆ, ಸಂಘರ್ಷಕ್ಕೆ ಅಂತ ಹೋದರೆ ಮಾರ್ಕೆಟಿಗೆ ಅಫ್ಕೋರ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ ಕ್ರೂಡಲ್ಲಿ. ಐ ಥಿಂಕ್ ಹಿಂದೆ ಕ್ರೂಡ್ ಚಾರ್ಟ್ ಮಾತಾಡಬೇಕಾದ್ರೆ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರಬೇಕು ಅಂದರೆ ಕ್ರೂಡ್ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಮೇಲ್ಗಡೆ ಹೋದರೆ ಆ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಆದರೆ ಇನ್ನೂ ಏನೂ ಆಗಿಲ್ಲ. ಆದರೆ ಗಾಳಿನಲ್ಲೇ ಇವಾಗ ಸುದ್ದಿಗಳು ಜಾಸ್ತಿ ಮಾಡುವಂಥದ್ದು. ಸೊ ಅದು ನಡೀತಾ ಇದೆ. AI ಇಂಪ್ಯಾಕ್ಟು ಬಿಗ್ಗೆಸ್ಟ್ ದಿನ ಇವತ್ತು. ಸುಂದರ್ ಪಿಚಾಯ್ ಅವರು, ಗೂಗಲ್ಲು, ಮೆಟಾ, ನಮ್ಮ ಓಪನ್ AI, ಎಲ್ಲಾದ್ರೂ ಕೂಡ ಕಂಪ್ನಿಗಳದ್ದು ಕೂಡ ಇವತ್ತು ಮಾತುಕತೆ ಇರುತ್ತೆ ಅಂತೆಲ್ಲ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇದೆ. ದಿನ ಮಾರ್ಕೆಟಲ್ಲಿ ಜೋರಾಗಿ ಸೆಲ್ಲಿಗೆ ಬರ್ತಾ ಹೋಯಿತು. ನೀವು 15 ಮಿನಿಟ್ ಕ್ಯಾಂಡಲಲ್ಲಿ ಇವತ್ತು ಚಾರ್ಟ್ನ ನೋಡ್ತಾ ಬರೋದಾದರೆ ಎಲ್ಲೂ ರೆಸ್ಕ್ಯೂನೇ ಸಿಕ್ಕಿಲ್ಲ. ದಬ ಅಂತ ಬೀಳ್ತಾನೆ ಹೋಗಿದೆ. ಜೊತೆಗೆ ಎಕ್ಸ್ಪೈರಿ ಕೂಡ ಆಗಿದ್ದರಿಂದ ಕೊನೆ ಟೈಮಲ್ಲಿ ಒಂದಿಷ್ಟು ಮ್ಯಾನಿಪುಲೇಷನ್ ಆಯಿತು. 25,400 ಕೆಳಗಡೆ ಕ್ಲೋಸಿಂಗ್ ಆಗುತ್ತಾ ಅಂತ. ಸೆನ್ಸೆಕ್ಸು ಕೂಡ 83,400 ಅದ್ರ ಕೆಳಗಡೆ ಕ್ಲೋಸಿಂಗ್ ಆಗುತ್ತಾ ಅಂತ. ಕೊನೆಗೆ ಆ ಥರ ಆಗಿಲ್ಲ ಅಲ್ವಾ. ಸೊ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ 82,400. ಸೊ ಕೊನೆ ಟೈಮಲ್ಲಿ ಒಂದಿಷ್ಟು ಮ್ಯಾನಿಪುಲೇಷನ್ಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಮಾರ್ಕೆಟು ತುಂಬ ಒಂದು ಸ್ಟ್ರಕ್ಚರ್ನ, ಶಾರ್ಟ್ ಟರ್ಮ್ ಸ್ಟ್ರಕ್ಚರ್ ಏನಿತ್ತು ಅದನ್ನ ಖಂಡಿತವಾಗ್ಲೂ ವೀಕ್ ಮಾಡಿದೆ. ಯಾಕೆಂದರೆ ನೀವು ಬಜೆಟ್ ದಿನದಿಂದ ಅಂತ ನೋಡೋದಾದರೆ 25,000 ಬ್ರೀಚ್ ಮಾಡಿ 24,800 ಕಡೆಗೆ ಹೋಗಿದ್ವಿ. ಅಲ್ಲಿಂದ 26,300 ತನಕ ಹೋಗಿದ್ವಿ. ಈಗ ವಾಪಸ್ 25,500, 400 ಆ ಝೋನಲ್ಲಿ ಬಂದು ಟೆಸ್ಟ್ ಮಾಡ್ತಿದ್ದಂಥ ಟೈಮಲ್ಲಿ ಈಗ ಅದಕ್ಕೆ ಹೇಳ್ತಾ ಇದ್ದೀನಿ, ಮತ್ತೆ ಚಾರ್ಟ್ ತೋರಿಸ್ಬೇಕಾಗಿತ್ತು ಇವತ್ತು ಅಂತ. ನೀವು ನೋಡಿದ್ರೆ ಅದು ಒಂದು ಗ್ಯಾಪ್ ಇತ್ತು, ಆ ಒಂದು ಫೀಲಿಂಗ್ ಇತ್ತು. ಅದನ್ನ ಕರೆಕ್ಟಾಗಿ ಟೆಸ್ಟ್ ಮಾಡಿ ಆಲ್ರೆಡಿ ಬೌನ್ಸ್ ಆಗಿತ್ತು. ಸೊ ಎಲ್ಲ ಒಂದು ಆಯಾಮದಲ್ಲೂ ಕೂಡ ಪಾಸಿಟಿವ್ ಕಾಣಿಸ್ತಾ ಇದ್ದಿದ್ದ ಟೈಮಲ್ಲಿ OI ಕೂಡ ನಿನ್ನೆ ಒಳ್ಳೆ ರೀತಿಯಂತ ಕ್ಲೋಸಿಂಗ್ ಆಗಿತ್ತು ಅನ್ನೋ ಟೈಮಲ್ಲಿ ಇವತ್ತು ಕಂಪ್ಲೀಟಾಗಿ ಟರ್ನ್ ಹಾಕಿದೆ ಮಾರ್ಕೆಟು. OIನಲ್ಲೂ ಕೂಡ ಅದು ಕಾಣಿಸ್ತಾ ಇದೆ. ಸೊ ನಮಗೆ ಗೊತ್ತಿಲ್ಲದಿರೋಂಥ ನ್ಯೂಸು ಬೇರೆಯವ್ರಿಗೆ ಏನಾದ್ರು ಗೊತ್ತಿದೆಯಾ, ಅದು ನಮಗೆ ಗೊತ್ತಿಲ್ಲ. ಸೊ ಅದು ಗೊತ್ತಾಗೋ ತನಕ ನಾವು ಇದೇ ಥರನೇ ಮುಂದುವರಿತಾ ಹೋಗಬೇಕಾಗುತ್ತೆ. ಸೊ ಇವತ್ತು 3.8% ಕರೆಕ್ಷನ್ ಬಂದಿರೋ ONGC ಟಾಪ್ ಲೂಸರು ಟಾಪ್ ಗೇನರು. ಇವತ್ತಿನ ಟಾಪ್ ಲೂಸರು ಇಂಡಿಗೋ ಏರ್ಲೈನ್ಸು 3.32% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ BPCL ಅಲ್ಲಿ ನೋಡಿ, ಇವಾಗ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು, ಎರಡರದ್ದು ನಾನು ನಿಮಗೆ ವ್ಯತ್ಯಾಸ ಹೇಳಿದ್ದೀನಿ. ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೇನು ಕಮ್ಮಿ ಬೆಲೆನಲ್ಲಿ ತೊಗೊತಾ ಇದ್ರು. ONGCಯಿಂದ, ಆಯಿಲ್ ಇಂಡಿಯಾ ಇದರ ಕಂಪ್ನಿಗಳಿಂದ ಕಮ್ಮಿ ಬೆಲೆ ತೊಗೊತಾ ಇದ್ರು. $70 ಕಮ್ಮಿನೇ ಇತ್ತು. ಆದರೆ ಇಲ್ಲೇನು ಮಾಡ್ತಾಯಿದ್ರು, ಅದನ್ನ ರೀಫೈನ್ ಮಾಡಿ ಅದೆಲ್ಲ ಮಾಡಬೇಕು, ಅವರು ಮಾರ್ಕೆಟ್ ಮಾಡಬೇಕು, ರೀಫೈನ್ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ $102-103 ಅದು ಕಾನ್ಸ್ಟೆಂಟ್ ಆಗಿತ್ತು. ಕ್ರೂಡ್ ಎಷ್ಟು ಕೆಳಗಡೆ ಬಿದ್ದರೂ ಕೂಡ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ಲಾಭ ಬರ್ತಾಯಿತ್ತು. ಈಗೇನಾಗಿದೆ, ಅವ್ರದ್ದೇನು ಪ್ರೊಡಕ್ಷನ್ ಏನಿದೆ, ರಾ ಮೆಟೀರಿಯಲ್ ಕಾಸ್ಟು ಅವ್ರು ಅಲ್ಲಿ ಜಾಸ್ತಿ ಮಾಡಿರೋದ್ರಿಂದ ಇವರು ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ. ಆಯಿಲ್ ಕಂಪ್ನಿಗಳಲ್ಲಿ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಬರುತ್ತೆ, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಬರುತ್ತೆ. IOC ಆಗಿರ್ಬೋದು, BPCL ಆಗಿರ್ಬೋದು, MPCL ಆಗಿರ್ಬೋದು, ಇವೆಲ್ಲ ಏನು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು. ಹಾಗಾಗಿ ಅದರಲ್ಲಿ ಅಲ್ಲಿ ಪಾಸಿಟಿವ್ ಆದರೆ ಇಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿರುತ್ತೆ. ಸೊ 3.48% ಕರೆಕ್ಷನ್ ಬಂದಿರೋದ್ರ ಮೂಲಕ ಬಹುಶಃ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಅದೇನಾ ಇಲ್ಲ. ಲೋಧಾ ಗ್ರೂಪಲ್ಲಿ 3.7% ಕರೆಕ್ಷನ್ ಬಂದಿದೆ. ಅದೇ ರೀತಿಗೆ DLF ರಿಯಲ್ ಎಸ್ಟೇಟ್ ಸ್ಟಾಕ್ಗಳಲ್ಲೂ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕರೆಕ್ಷನ್ ಬಂದಿದೆ. ಇಂಡಿಯನ್ ಹೋಟೆಲಲ್ಲಿ 3.31% ಕರೆಕ್ಷನ್ ಬಂದಿದೆ. ಸೊ ಟಾಪ್ ಗೈನರ್ ಅಂದರೆ ಯಾವುದು ಇವತ್ತು DV ಸ್ಲ್ಯಾಬ್ಸ್ ಅಂತ ಕಾಣಿಸುತ್ತೆ, ಅಥವಾ ಟೊರೆಂಟ್ ಫಾರ್ಮಾ 0.37% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಇದೇ ಟಾಪ್ ಗೈನರ್ ಥರ ಕಾಣಿಸ್ತಾ ಇದೆ. ಸೊ ಇವತ್ತು AI ಸಮ್ಮಿಟಲ್ಲಿ ಇವರು ರಿಲಯನ್ಸ್ ಮುಖೇಶ್ ಅಂಬಾನಿ ಅವರು ಕೂಡ ಮಾತಾಡಿದ್ದಾರೆ. ಸೊ ದೊಡ್ಡ ಮಟ್ಟದಲ್ಲಿ 2030ಗೆ ಟಾರ್ಗೆಟ್ ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ ಯಾವುದು AI ಸಮ್ಮಿಟಿನ ಸುದ್ದಿಗಳು ಕಾಣಿಸ್ತಾ ಇಲ್ಲ. ಆ ಥರ ಮಾರ್ಕೆಟ್ ರಿಯಾಕ್ಷನ್ ಕೊಟ್ಬಿಟ್ಟಿದೆ ಇವತ್ತು. ಸೊ ಗ್ಲೋಬಲ್ ಇಸ್ ಮೋರ್ ಸುಪೀರಿಯರ್ ದ್ಯಾನ್ ಲೋಕಲ್ ಅಂತ. ಆದರೆ ಇದರಿಂದ ನೋಡಿ ಒಂದಿಷ್ಟು ಇವಾಗ ಎಷ್ಟೊಂದು ಕಡೆ ಕೇಳ್ತಾ ಇದ್ದೀವಿ, ಇವಾಗ AIಗಳು ಯಾವುದೇ ರೀತಿ, ನಿನ್ನೆಯನ್ನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೆ, ಆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದು AIದು ಸುಮಾರು ಯೂಸ್ ಕೇಸ್ಗಳು ಬರ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಯಾವುದೋ ಒಂದು
ರೆಸ್ಪಾನ್ಸಿಬಲ್ ಆಗಿ ಹೇಗೆ ಎನ ಯೂಸ್ ಮಾಡೋದು ಅನ್ನೋ ಎಕ್ಸಾಮನ್ನೇ ಇಂದ ಆನ್ಸರ್ ತೊಗೊಂಡು ಬರೆದ್ರು ಅಂತ ಸುಮಾರು ಜನಕ್ಕೆ ದಂಡ ಹಾಕಿ ಅದೆಲ್ಲ ನಡೆದಿದೆ, ಆ ಪ್ರಕ್ರಿಯೆ ಕೂಡ ಎಲ್ಲ ನಡೆದಿದೆ. ಸೊ ಇದು ಗೊತ್ತಿಲ್ಲ ಯಾವ ರೀತಿಯಾಗಿ ಒಂದು ರೆಗ್ಯುಲೇಷನ್ ಬರುತ್ತೆ, ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಅದು ನಿಗೂಢವಾಗೇ ಇದೆ. ಬಟ್ ನಿಫ್ಟಿ ಇವತ್ತು 25,500ನ ಬ್ರೇಕ್ ಮಾಡಿದ್ದು, ಇದು ಶಾರ್ಟ್ ಟರ್ಮಲ್ಲಿ ಒಂದು ನೆಗೆಟಿವಿಟಿಯನ್ನು ತೋರಿಸ್ತಾ ಇದೆ. ಆದರೆ ಇನ್ನೂ ಹೀಗೆ ಕೆಳಗಡೆ ಹೋಗುತ್ತಾ ಅನ್ನೋಕ್ಕೆ ಈ ಮಂತಲ್ಲಿ 15-19 ದಿನದಲ್ಲಿ ಸಿಕ್ಕಾಪಟ್ಟೆ ಮೂಮೆಂಟ್ಗಳು ಆಗೋಗಿದೆ. ಹಾಗಾಗಿ ಇಷ್ಟೊಂದು ದೊಡ್ಡ ನೀಜರ್ ರಿಯಾಕ್ಷನ್ ಇವಾಗ ಏನಾಗಿದೆಯಲ್ಲ ಅದು ಮತ್ತೆ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ತಪ್ಪಾಗೋ ಎಲ್ಲ ಸಾಧ್ಯತೆ ಮಾರ್ಕೆಟ್ ಕೊಡುತ್ತೆ. ಸೊ ನೋಡೋಣ ಅಂತ ಯಾವ ರೀತಿಯಾಗಿ ಮೂಮೆಂಟ್ ಆಗ್ತಾ ಹೋಗುತ್ತೆ ಅಂತ. ಸೊ 25,500ನ ಮತ್ತೆ ರೀಕ್ಲೇಮ್ ಮಾಡಿಕೊಂಡ್ರು ಆಶ್ಚರ್ಯ ಇಲ್ಲ. ನಾವು ನೋಡೋಣ ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಸದ್ಯಕ್ಕೆ ಗಿಫ್ಟ್ ನಿಫ್ಟಿ ಇನ್ನೂ ಕೂಡ ಕೆಳಗಡೆ ಹೋಗುತ್ತೆ ಅಂತ 25,400 ಬ್ರೇಕ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಒಂದು ಸೆಕ್ಟರ್ ಅಂತಿಲ್ಲ, ಇವತ್ತು ಐ ಟಿ ಸುದ್ದಿ ಬರ್ತಾ ಇತ್ತು, ಇಲ್ಲ ಎಲ್ಲ ಸೆಕ್ಟರಲ್ಲೂ ಕ್ಲೀನಾಗಿ ಸೆಲ್ ಆಫ್ ಬಂದಿದೆ ಇವತ್ತು. FID ಡೇಟಾ ಕೂಡ ನೋಡೋಣಂತೆ. ಗೋಲ್ಡ್ ಸಿಲ್ವರು ಮತ್ತೆ ಅಪ್ ಮೂವ್ಮೆಂಟ್ ಬರ್ತಾ ಇದೆ. ಗೋಲ್ಡ್ 5,000 ಕ್ರಾಸ್ ಆಗಿತ್ತು, ಅದೇ ರೇಂಜಲ್ಲಿ ಆಸ್ಪಾಸಲ್ಲಿ ನಡೀತಾ ಇದೆ. ಸಿಲ್ವರು ಕೂಡ ಬೌನ್ಸ್ ಆಗ್ತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಸಣ್ಣದಾಗಿ ಅಪ್ ಮೂವ್ಮೆಂಟ್ ಬಂದಿದೆ. ಕಾಪರು 1,200 ಕೂಡ ಬ್ರೀಚ್ ಆಗಿ ಕೆಳಗಡೆ ಬಂದಿದೆ. ಇವಾಗ ಕಾಪರ್ನ ಒಂದು ಕೋರಿಲೇಷನ್ ಹೇಳ್ತಾರೆ, ಮಾರ್ಕೆಟ್ ಚೆನ್ನಾಗಿದೆ, ಬುಲ್ ಮಾರ್ಕೆಟ್ ಇದೆ ಅಂತಂದಾಗ ಕಾಪರ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಒಂದು ವಾಡಿಕೆ. ಸೊ ಮಾರ್ಕೆಟ್ ಏನಾದ್ರು ಉಲ್ಟಾ ಆಗ್ತಾ ಇತ್ತು ಅಂದರೆ ಕಾಪರ್ ಅಂದ್ಬಿಟ್ಟು ಇವಾಗ ನೋಡಿ ಯಾವುದು ತಾಳೆ ಹಾಕಿ ನೋಡೋ ಥರನೇ ಇಲ್ಲ. ಗೋಲ್ಡು ಮೇಲೆ ಹೋಗ್ತಾ ಇರುತ್ತೆ, ನಿಫ್ಟಿನೂ ಮೇಲೆ ಹೋಗ್ತಾ ಇರುತ್ತೆ, ಗೋಲ್ಡ್ ಬೀಳ್ತಾ ಇರುತ್ತೆ, ಇದು ಕೆಳಗಡೆ ಬೀಳ್ತಾ ಇರುತ್ತೆ, ಆ ಥರ ಇದೆ. ಚೈನೀಸ್ ನ್ಯೂ ಇಯರ್ ನಡೀತಾ ಇದೆ. ಸೊ ಇಂಟ್ರೆಸ್ಟಿಂಗ್ ವೀಕ್ ಈ ತಿಂಗಳು. ಐ ಥಿಂಕ್ ನೆಕ್ಸ್ಟ್ ವೀಕೇನೆ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, 23ನೇ ತಾರೀಕು ಬರುತ್ತೆ ಅನ್ಸುತ್ತೆ, 24ನೇ ತಾರೀಕು. ಯಾಕೆಂದರೆ ಈ ತಿಂಗಳು 28 ದಿನ ಇರೋದು. ಸೊ 24ನೇ ತಾರೀಕು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನೇ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ನೋಡೋಣಂತೆ ಯಾವ ರೀತಿಯಾಗಿ ಕ್ಲೋಸಿಂಗ್ ಕೊಡ್ತಾ ಹೋಗುತ್ತೆ ಅಂತ. ಸೊ ಇದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಬಿಟ್ಕಾಯಿನು 65,000 ವಾಪಸ್, ಅದು ಇನ್ನೂ ಕೆಳಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಇನ್ಯಾವುದೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಕ್ರೂಡ್ ನೋಡಿ 6,000 ಲೆವೆಲ್ನ ದಾಟಿದೆ. ಇವಾಗ 6,000 ಲೆವೆಲ್ ದಾಟಿ 2% ಮೇಲ್ಗಡೆ ಹೋಗಿದೆ. ನ್ಯಾಚುರಲ್ ಗ್ಯಾಸ್ ಕೂಡ ರೈಸ್ ಆಗಿದೆ ಇವತ್ತು 4%. ನೋಡೋಣ ಇದೆಲ್ಲ ಎಲ್ಲಿ ತೊಗೊಂಡೋಗುತ್ತೆ ಅಂತ. FIDI ಡೇಟಾ ನೋಡೋಕ್ಕಿಂತ ಮುಂಚೆ F&O ಸ್ಟಾಕ್ಸ್ಗಳು ನೋಡೋದಾದ್ರೆ ಅಡ್ವಾನ್ಸ್ಡ್ ಡಿಕ್ಲೈನು 90% ಇವತ್ತು ಡಿಕ್ಲೈನ್ 190 ಸ್ಟಾಕ್ಸ್ ಡಿಕ್ಲೈನ್ ಆಗಿತ್ತು. ಕೆಲವೊಂದು ಕಂಪನಿಗಳಿಗೆ ಈ ಜೆಫ್ರಿ ಈ ಥರದ್ದು ಏನೇನು ಬ್ರೋಕರೇಜ್ ಏಜೆನ್ಸಿಗಳಿದೆಯೋ ಅವರಿಷ್ಟು ಡೌನ್ ಗ್ರೇಡು ಅಪ್ಗ್ರೇಡ್ನ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಆ್ಯಬ್ ಇಂಡಿಯಾ ರಿಸಲ್ಟ್ಸ್ ಇತ್ತು, ಒಳ್ಳೆ ರಿಸಲ್ಟ್ಸ್ನ ಬಂದಿದೆ ಆ್ಯಬ್ ಇಂಡಿಯಾ. ಅದೇ ರೀತಿಯಾಗಿ ಡಿಕ್ಸಾನ್ ಟೆಕ್ನಾಲಜೀಸ್ ಈ ಕಂಪ್ನಿಗಳಿಗೆಲ್ಲ ಒಂದಿಷ್ಟು ಓವರ್ ವೆಯ್ಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಒಂದು ಯಾವ್ದು ಮಾತಾಡಿದ್ರು ಆ ಸ್ಟಾಕ್ಗಳಲ್ಲಿ ಒಂದಿಷ್ಟು ಕರೆಕ್ಷನ್ ಕೂಡ ಬಂದಿದೆ. ಸುಮಾರು ಸ್ಟಾಕ್ಗಳನ್ನು ಮಾತಾಡಿದರೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ನಾನು ಅದನ್ನ ಡೆಡಿಕೇಟೆಡ್ ವಿಡಿಯೋ ನೋಡ್ತೀನಿ. ಹೇಗೆ ನಮ್ಮದಲ್ಲ, ಅವ್ರು ಏನು ಹೇಳಿದಾರೋ ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ಬೋದು. ಅವ್ರು ಹೇಳಿದ ಮಾತ್ರ ಎಲ್ಲ ಕಡೆ ವರ್ಕ್ ಆಗ್ತಾ ಇರುತ್ತೆ, ಹಾಗೂ ಆಗೋದಿಲ್ಲ. ನೀವು ಅನಾಲಿಸಿಸ್ ಮಾಡಲೇಬೇಕು ಯಾರೇನೇ ಹೇಳಿದ್ರು. ಬಟ್ ಇವತ್ತು ನೋಡೋತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿರಲಿಲ್ಲ. ಫಾರ್ಮಾ ಇವತ್ತಿನಲ್ಲಿ ಇದ್ದಿದ್ರಲ್ಲಿ ಬೆಟರ್ ಸೆಕ್ಟರ್ ಅಂದರೆ, ಬಟ್ ಇವತ್ತು ಎಲ್ಲ ಸೆಕ್ಟರ್ಗಳು ನೆಗೆಟಿವಲ್ಲೇ ಕ್ಲೋಸಿಂಗ್ ಆಗಿದೆ. ಅದು ಎಷ್ಟು ಡೆಪ್ತಲ್ಲಿ ಇವತ್ತು ಸೆಲ್ಲಿಂಗ್ ಬಂದಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತು ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿತ್ತು ಇವತ್ತು. ಸೊ ಓವರ್ ಆಲ್ ನೋಡ್ತಾ ಬರೋದಾದರೆ OI ಇವಾಗ ಈ ರೀತಿ ಕಾಣಿಸ್ತಾ ಇದೆ. 25,000ದಲ್ಲಿ ಒಂದು CR OI ಬಿಲ್ಡಪ್ ಆಗಿದೆ ಬಿಟ್ಟರೆ ಇನ್ನೆಲ್ಲೂ ಕೂಡ ಮಧ್ಯದಲ್ಲಿ ಯಾವುದು ಅಂತ ಒಂದು ದೊಡ್ಡ ರೇಂಜ್ ಅಂತ ಯಾರೂ ಮಾಡೋಕ್ಕೆ ಒಂದು ಧೈರ್ಯ ಮಾಡಿಲ್ಲ. ಬಟ್ ಕೊನೆ ಟೈಮಲ್ಲಿ ಸ್ವಲ್ಪ ಬೆಟರ್ ಆಗ್ತಾ ಹೋಯಿತು, ಸಿಕ್ಕಾಪಟ್ಟೆ ಡಾಮಿನೇಷನ್ ಇರ್ತಾ ಹೋಯಿತು. 25,500 ಕೂಡ ಇವಾಗ ಆಲ್ಮೋಸ್ಟ್ ಈಕ್ವಲ್ ಫೈಟ್ ಇದೆ. OI ಅಂತ ನೋಡೋದಾದರೆ ಅದು ಇವತ್ತು ಕಮ್ಮಿ ಮಾಡ್ಕೊಂಡಿರೋ ಜಾಸ್ತಿ ಇದ್ದಾರೆ. ಬಟ್ ನೀವು ನೋಡೋದಾದರೆ 25,500, 600, 700, 25,800 ಇಲ್ಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಿನಲ್ಲಿ ಇವತ್ತು ಕಾಲ್ ಸೆಲ್ಲಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಸೆನ್ಸೆಕ್ಸಿಂದ ಇವತ್ತು ಎಕ್ಸ್ಪೈರಿ ಆಗೋಗಿತ್ತು. ಸೆನ್ಸೆಕ್ಸ್ ನಾನು ಇವತ್ತು ಟ್ರ್ಯಾಕ್ ಮಾಡೂ ಇಲ್ಲ, ಬಟ್ ಸೆನ್ಸೆಕ್ಸ್ನಲ್ಲಿ ಈ ರೀತಿ ಕ್ಲೋಸಿಂಗ್ ಆಗಿದೆ. 82,300 ಅಂತ ತೋರಿಸ್ತಾ ಇದೆ. ಬಟ್ 82,400 ಚಿಲ್ಲರೆನಲ್ಲಿ ಕ್ಲೋಸಿಂಗ್ ಆಗಿರೋದು. ನೀವು ಆ್ಯಕ್ಚುಲ್ ಸೆನ್ಸೆಕ್ಸ್ BSE ವೆಬ್ಸೈಟಿಗೆ ಹೋದರೆ ಗೊತ್ತಾಗ್ತಾ ಹೋಗುತ್ತೆ ಆ ರೀತಿ ಕ್ಲೋಸಿಂಗ್ ಆಗಿರುವಂಥದ್ದು. ಸೊ ಅದನ್ನು ಬಿಟ್ಟು ಇವತ್ತು FIDI ಡೇಟಾ ಬಂದಿದೆಯಾ ನೋಡಿ. ನಿನ್ನೆ ಸ್ಟ್ರಾಂಗ್ ಬೇರಿಶ್ ಇದ್ರು ಕ್ಲೈಂಟು. ಸೊ ನಿನ್ನೆ ಅಷ್ಟೇ ಮಾತಾಡಿದ್ವಿ ಇದು ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ಸು ಇದು ಅಂತ. ಬಟ್ ಇವತ್ತು ಕ್ಲೈಂಟು ಅವರು ಯಾರ್ಯಾರು ಕ್ಲೈಂಟ್ ಇದನ್ನ ಪೊಸಿಷನ್ ಕ್ಯಾರಿ ಮಾಡಿದ್ರು ಅವರೆಲ್ಲರಿಗೂ ಕೂಡ ಇವತ್ತು ಒಳ್ಳೆ ದಿನ ಆಗಿರುತ್ತೆ. ಯಾಕಂದರೆ ಸ್ಟ್ರಾಂಗ್ ಬೇರಿಶ್ ಆಗಿದ್ರು, ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡಿದೆ. ಬಜೆಟ್ ದಿನ 2% ಫಾಲ್ ಆಗಿದ್ಬಿಟ್ರೆ ಸಿಂಗಲ್ ಸೆಷನಲ್ಲಿ ಐ ಥಿಂಕ್ 1.4% ಕರೆಕ್ಷನ್ ಆಗಿರುವಂಥದ್ದು. ಬೆರಳೆಣಿಕೆ ದಿನಗಳು 7 ಲಕ್ಷ ಕೋಟಿಯಷ್ಟು ಮನಿ ಇವತ್ತು ವೈಪೌಟ್ ಆಗಿದೆ ಮಾರ್ಕೆಟಲ್ಲಿ. ಅಂದರೆ ರಿಯಲೈಸ್ಡು ಅನ್ರಿಯಲೈಸ್ಡ್ ಇರುತ್ತಲ್ವ ಅಷ್ಟು ಬೆಲೆ ಕಮ್ಮಿ ಆಗಿದೆ ಮಾರ್ಕೆಟ್ ಕ್ಯಾಪಲ್ಲಿ. ಸೊ ಓವರ್ ಆಲ್ ಇದು ನೋಡ್ಕೊಂಡು ಬಂದ್ಮಾಡಿ. ಇದರಲ್ಲಿ ಇದು ಬಂದಿರೋದಿಲ್ಲ ಇನ್ನು ಡೇಟಾ. FIDI ಡೇಟಾ ನಮ್ಮ ಸ್ಟಾಕ್ ಮೋಜೋದಲ್ಲಿ ಬಂದಿರುತ್ತೆ. ಸ್ಟಾಕ್ ಮೋಜೋದಲ್ಲಿ ನೋಡ್ತಾ ಬರೋದಾದರೆ FIDI ಸಮ್ಮರಿ ಯಾವ ರೀತಿಯಾಗಿದೆ ಇವತ್ತು. ಇಬ್ಬರು ಕೂಡ ಮಾಡಿದ್ದಾರೆ, ಆದರೆ ಅಂಥ ದೊಡ್ಡ ಸೆಲ್ಲಿಂಗ್ ಏನು ಬಂದೇ ಇಲ್ಲ. ಹಾಗಾದರೆ ಯಾರು ರಿಯಾಕ್ಟ್ ಮಾಡಿದ್ದು ಏನು? ಒಂದ್ಸಲ ಇದು ವಿಚಿತ್ರ ಅನಿಸ್ಬಿಡುತ್ತೆ ನೋಡಿ. FI ಮಾರ್ಕೆಟಲ್ಲಿ ಇವರು 880 crore ಸೆಲ್ ಮಾಡಿದ್ದಾರೆ, DIಗಳು 590, ಬಟ್ ಇಬ್ಬರು ಸೆಲ್ ಮಾಡಿದ್ದಾರೆ. ಈ ಥರ ಆಗೋ ದಿನಗಳು ಕಮ್ಮಿ ಅಲ್ವಾ. ಸೊ ಕ್ಲೈಂಟ್ ಕೂಡ ಆಲ್ರೆಡಿ ಬೇರಿಶ್ ಆಗಿದ್ರು, ಅವ್ರದ್ದು ವ್ಯೂ ಬೇರಿಶ್ ಆಗಿತ್ತು. FIDIಗಳು ಕೂಡ ಇವತ್ತು ನೆಗೆಟಿವ್ ಆಗಿರೋದ್ರಿಂದ ಎಲ್ಲರದ್ದು ಒಂದು ಸಮಗ್ರ ಎಫೆಕ್ಟ್ ಬಂದಿರ್ಬೋದು ಮಾರ್ಕೆಟಲ್ಲಿ. ಹೇಗೇನು ಇದು ಕ್ಯಾಶ್ ಮಾರ್ಕೆಟಿಂದು ಡೇಟಾ ಆಗಿರುತ್ತೆ. ಅಂದರೆ ಕ್ಯಾಶ್ ಮಾರ್ಕೆಟ್ ಅಂದರೆ ಸ್ಟಾಕ್ಗಳನ್ನು ಸೆಲ್ ಮಾಡಿರೋದು ಎಷ್ಟು ನೆಟ್ ಸೆಲ್ ಮಾಡಿರೋದು ಜಾಸ್ತಿ ಇದೆಯಾ, ಬೈ ಮಾಡಿರೋದು ಜಾಸ್ತಿ ಇದೆಯಾ ಅಂತ ಈ ಡೇಟಾ ಹೇಳ್ತಾ ಇರುತ್ತೆ. ಸೊ FIDIಗಳು ಇಬ್ಬರು ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. IPOಗಳನ್ನು ಸದ್ಯಕ್ಕೆ ನೋಡದೇ ಇರೋದೇ ಬೆಟರ್ ಅಂತ ಅನಿಸುತ್ತೆ. ಸೊ ಇದನ್ನು ಬಿಟ್ಟು
ಸ್ಪೆಸಿಫಿಕ್ ನ್ಯೂಸ್ ಅಂತ ಏನೂ ಇಲ್ಲ, ವೆಯ್ಟ್ ಆ್ಯಂಡ್ ವಾಚ್ ಸಿಚುಯೇಷನ್ ಇದೆ ಮಾರ್ಕೆಟು. ಖಂಡಿತವಾಗ್ಲೂ ಶಾರ್ಟ್ ಟರ್ಮ್ ಸ್ಟ್ರಕ್ಚರು ವೀಕ್ ಆಗಿದೆ, ಆದರೆ ಲಾಂಗ್ ಟರ್ಮ್ ಸ್ಟ್ರಕ್ಚರ್ನ ನೀವು ಸ್ವಲ್ಪ ಝೂಮ್ ಔಟ್ ಮಾಡಿ ದೊಡ್ಡ ಚಾರ್ಟ್ಸ್ಗಳಲ್ಲಿ ನೋಡಬೇಕು. ವೀಕ್ಲಿ ಕ್ಯಾಂಡಲು, ಮಂತ್ಲಿ ಕ್ಯಾಂಡಲಲ್ಲಿ ನೋಡಿದ್ರೆ ಒಂದು ರೂಪುರೇಷೆ ಸಿಗ್ತಾ ಹೋಗುತ್ತೆ. ಸೊ ವೀಕ್ಲಿ ಮಂತ್ಲಿ ಕ್ಯಾಂಡಲಲ್ಲಿ ಇನ್ನೂ ಕೂಡ ಮಾರ್ಕೆಟು ವೀಕ್ ಆಗಿದೆ ಅನ್ನೋ ಥರದ್ದು ಏನು ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಬಟ್ ಮಾರ್ಕೆಟೇ ಉತ್ತರ ಕೊಡ್ತಾ ಹೋಗುತ್ತೆ, ಅಥವಾ ಆ ಥರ ಏನೋ ನ್ಯೂಸು ನಮಗೆ ಗೊತ್ತಿಲ್ಲದೆ ಇರೋ ದೊಡ್ಡವರಿಗೆ ಗೊತ್ತಿದೆ ಅಂದರೆ ಆ ನ್ಯೂಸು ಸದ್ಯದಲ್ಲಿ ನಮ್ಮ ಕಿವಿಗೂ ಬೀಳ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.